ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫೆಬ್ರವರಿ 1 ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಯೂನಿಯನ್ ಬಜೆಟ್ 2026-2027ನ ಪಾರ್ಲಿಮೆಂಟಲ್ಲಿ ಪ್ರೆಸೆಂಟ್ ಮಾಡಿದರು. ಈ ಒಂದು ಬಜೆಟಲ್ಲಿ ಕರ್ನಾಟಕ ಸ್ಟೇಟ್ಗೆ ಏನು ಸಿಕ್ಕಿದೆ ಅಂತ ನೋಡ್ತಾ ಹೋಗೋಣ. ಅದನ್ನು ನೋಡೋದಕ್ಕೂ ಮುಂಚೆ ಇಂಟ್ರೊಡಕ್ಷನ್ ಆಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಜೆಟ್ಗೆ ರಿಲೇಟೆಡ್ ಆಗಿರುವಂತಹ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ನ ನೋಡೋಣ. ಮೊದಲನೇದಾಗಿ ಕಾನ್ಸ್ಟಿಟ್ಯೂಷನಲ್ಲಿ ಬಜೆಟ್ ಅನ್ನೋ ಒಂದು ವರ್ಡು ಮೆನ್ಷನ್ ಆಗಿಲ್ಲ. ಬಜೆಟ್ಗೆ ಕಾನ್ಸ್ಟಿಟ್ಯೂಷನಲ್ಲಿ ಆ್ಯನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ ಅಂಡರ್ ದ ಆರ್ಟಿಕಲ್ 112. ಆರ್ಟಿಕಲ್ 112 ಆ್ಯನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೇನು ಹೇಳುತ್ತೆ? ಇಟ್ ಮ್ಯಾಂಡೇಟ್ಸ್ ದ ಪ್ರೆಸಿಡೆಂಟ್ ಟು ಕಾಸ್ ದ ಆ್ಯನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಟು ಬಿ ಲೈಡ್ ಬಿಫೋರ್ ದ ಬೋತ್ ಹೌಸಸ್. ದಟ್ ಈಸ್ ಬೋತ್ ಹೌಸಸ್ ಅಂದರೆ ಲೋಕಸಭಾ ಮತ್ತು ರಾಜ್ಯಸಭಾ, ಇದು ಎರಡೂ ಹೌಸ್ಗೆ ಪ್ರೆಸೆಂಟ್ ಮಾಡಬೇಕು ಅಂತ ಇಟ್ ಮ್ಯಾಂಡೇಟ್ಸ್ ದ ಪ್ರೆಸಿಡೆಂಟ್. ದೆನ್ ಆರ್ಟಿಕಲ್ 113 ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಎಕ್ಸಾಮಲ್ಲಿ ಇನ್ ದ ಪ್ಲೇಸ್ ಆಫ್ ಪ್ರೆಸಿಡೆಂಟ್ ಫೈನಾನ್ಸ್ ಮಿನಿಸ್ಟರ್ ಅಂತ ಕೊಡ್ಬೋದು. ದೆನ್ ಆರ್ಟಿಕಲ್ 113 ಪ್ರೊಸೀಜರ್ ಆನ್ ಎಸ್ಟಿಮೇಟ್ಸ್ ಸ್ಪೆಸಿಫೈಸ್ ದಟ್ ಎಸ್ಟಿಮೇಟ್ಸ್ ಫಾರ್ ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ದಟ್ ಈಸ್ ನಾನ್ ವೋಟೇಬಲ್ ಆರ್ ನಾಟ್ ಸಬ್ಮಿಟೆಡ್ ಟು ಎ ವೋಟ್ ದೋ ದೇ ಕ್ಯಾನ್ ಬಿ ಡಿಸ್ಕಸ್ಡ್. ಅಂದರೆ ಏನು ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಯಾಲ್ರೀಸ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಮತ್ತು ಸ್ಯಾಲ್ರೀಸ್ ಆಫ್ ಎಲೆಕ್ಷನ್ ಕಮಿಷನರ್ಸ್ ಆಫ್ ಇಂಡಿಯಾ, ಅವ್ರದ್ದು ಏನಿರುತ್ತೆ ಅವ್ರದ್ದು ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಅದು ನಾನ್ ವೋಟೇಬಲ್ ಆಗಿರುತ್ತೆ. ಅದನ್ನು ವೋಟ್ಗೆ ಪ್ರೆಸೆಂಟ್ ಮಾಡೋದಿಲ್ಲ, ಬಟ್ ದೇ ಕ್ಯಾನ್ ಬಿ ಡಿಸ್ಕಸ್ಡ್. ದೆನ್ ಅದರ್ ಎಕ್ಸ್ಪೆಂಡಿಚರ್ ಆರ್ ಪ್ರೆಸೆಂಟೆಡ್ ಹ್ಯಾಸ್ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಟು ದ ಲೋಕಸಭಾ. Then Article 114 Appropriation Bill states that no money can be withdrawn from Consolidated Fund of India except under the appropriation made by law. ಅಂದರೆ ಒಂದು ಲಾ ಪಾಸ್ ಮಾಡ್ದೇ ಕನ್ಸಾಲಿಡೇಟೆಡ್ ಫಂಡ್ ಏನಿದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಕೌಂಟ್ ಏನಿದೆ ಅಲ್ಲಿಂದ ಯಾವುದೇ ತರಹದಂತಹ ಮನಿನ ವಿತ್ಡ್ರಾ ಮಾಡೋದಕ್ಕಾಗೋದಿಲ್ಲ. ದೆನ್ ಆರ್ಟಿಕಲ್ 110 ಮನಿ ಬಿಲ್ ಡಿಫೈನ್ಸ್ ಮನಿ ಬಿಲ್ ವಿಚ್ ಇನ್ಕ್ಲೂಡ್ಸ್ ಫೈನಾನ್ಸ್ ಬಿಲ್ ಇಂಟ್ರಡ್ಯೂಸ್ಡ್ ವಿತ್ ಬಜೆಟ್ ಜೊತೆ ಏನು ಫೈನಾನ್ಸ್ ಬಿಲ್ ಇಂಟ್ರಡ್ಯೂಸ್ ಮಾಡ್ತಾರೆ ಟು ಇಂಪ್ಲಿಮೆಂಟ್ ಟ್ಯಾಕ್ಸೇಷನ್ ಪ್ರಪೋಸಲ್ಸ್, ಅದು ಆರ್ಟಿಕಲ್ 110 ಕವರ್ ಆಗಿರುತ್ತೆ. ದೆನ್ ಇವಾಗ ಸ್ಟೇಟ್ ರಿಲೇಟೆಡ್ ಆರ್ಟಿಕಲ್ಸ್ ನೋಡೋಣ ಬಜೆಟ್ಗೆ. ಆರ್ಟಿಕಲ್ 202 ಇಟ್ ಮ್ಯಾಂಡೇಟ್ಸ್ ಗವರ್ನರ್ ಟು ಲೇ ದ ಆ್ಯನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಟು ದ ಸ್ಟೇಟ್ ಆಫ್ ದ ಸ್ಟೇಟ್ ಬಿಫೋರ್ ಸ್ಟೇಟ್ ಲೆಜಿಸ್ಲೇಚರ್. ಆರ್ಟಿಕಲ್ 203 ಪ್ರೊಸೀಜರ್ ಇನ್ ದ ಲೆಜಿಸ್ಲೇಚರ್ ರಿಗಾರ್ಡಿಂಗ್ ಎಸ್ಟಿಮೇಟ್ಸ್. ಆರ್ಟಿಕಲ್ 204 ಅಪ್ರಾಪ್ರಿಯೇಷನ್ ಬಿಲ್ ಫಾರ್ ದ ಸ್ಟೇಟ್, ಅಂದರೆ ವಿತೌಟ್ ಪಾಸಿಂಗ್ ಅಪ್ರಾಪ್ರಿಯೇಷನ್ ಬಿಲ್ no money can be withdrawn from the consolidated fund of the state. In Article 267, this is contingency fund for both union and the state. For union, Article 267 class 1, for state 267 class 2 to meet unforeseen expenditure like ಡ್ರಾಟ್ ಆಗಿರ್ಬೋದು ಅಥವಾ ಫ್ಲಡ್ಸ್ ಆಗಿರ್ಬೋದು ಅಥವಾ ಕೋವಿಡ್ ಪ್ಯಾಂಡಮಿಕ್ ಥರ ಸಿಚುವೇಶನ್ ಆಗಿರ್ಬೋದು. ಈ ಟೈಮಲ್ಲಿ ಪಾರ್ಲಿಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ಸೆಷನ್ನಲ್ಲಿಲ್ಲ ಅಂದರೆ ಆ ಟೈಮಲ್ಲಿ ವಿತ್ ದ ಪರ್ಮಿಷನ್ ಆಫ್ ದ ಗವರ್ನರ್ ಸ್ಟೇಟ್ ಗವರ್ನಮೆಂಟ್ ಕನ್ಸಾಲಿಡೇಟೆಡ್ ಫಂಡಿಂದ ವಿತ್ಡ್ರಾ ಮಾಡಿಕೊಂಡು ಆ ಒಂದು ಅನ್ಫೋರ್ಸೀನ್ನ ಫೇಸ್ ಮಾಡೋದು. ಈಗ ಇದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂದರೆ ರಿಲೇಟೆಡ್ ಆರ್ಟಿಕಲ್ ಯೂನಿಯನ್ ಆರ್ಟಿಕಲ್ಸ್ ಮತ್ತು ಸ್ಟೇಟ್ ಆರ್ಟಿಕಲ್ಸ್ನ ಯೂನಿಯನ್ ಆರ್ಟಿಕಲ್ಸ್ ಏನಿದೆ ಅದಕ್ಕೆ +90 ಮಾಡಿದ್ರೆ ನಿಮಗೆ ಸ್ಟೇಟ್ ಆರ್ಟಿಕಲ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 112ಗೆ +90 ಮಾಡಿದ್ರೆ ನಿಮಗೆ ಆರ್ಟಿಕಲ್ 202 ವಿಚ್ ಟಾಕ್ಸ್ ಅಬೌಟ್ ದ ಬಜೆಟ್ ಅಥವಾ ಆ್ಯನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅದೇ ಥರ ಆರ್ಟಿಕಲ್ 203 ಕೂಡ ಆರ್ಟಿಕಲ್ 204 ಕೂಡ ನೀವು ಈ ಒಂದು ಆರ್ಟಿಕಲ್ 113 ಮತ್ತು ಆರ್ಟಿಕಲ್ 114 ಡಿರೈವ್ ಮಾಡ್ಬೋದು. ದೆನ್ ಇವಾಗ ಕೀ ಫೈನಾನ್ಷಿಯಲ್ ಅಲೋಕೇಶನ್ಸ್ ಟು ಕರ್ನಾಟಕ ನೋಡೋದಾದರೆ ಟ್ಯಾಕ್ಸ್ ಡೆವಲ್ಯೂಷನ್ ಆ್ಯಸ್ ಪರ್ ದ ರೆಕಮೆಂಡೇಷನ್ ಆಫ್ ದ 16th ಫೈನಾನ್ಸ್ ಕಮಿಷನ್. 16th ಫೈನಾನ್ಸ್ ಕಮಿಷನ್ನ ಚೇರ್ಮನ್ ಯಾರು ಅಂತ ಕಮೆಂಟಲ್ಲಿ ತಿಳಿಸಿ. ಕರ್ನಾಟಕ ಶೇರ್ ಇನ್ ದ ಸೆಂಟ್ರಲ್ ಟ್ಯಾಕ್ಸಸ್ ಫಿಕ್ಸ್ಡ್ ಅಟ್ 4.13%, ವಿಚ್ ಈಸ್ ಅಪ್ರಾಕ್ಸಿಮೇಟ್ಲಿ 11,000 ಕೋಟಿ ಜಾಸ್ತಿ, ಅಂದರೆ ಪ್ರೀವಿಯಸ್ ಇಯರ್ಗಿಂತ 11,000 ಕೋಟಿ ಜಾಸ್ತಿ ಇದೆ.
Despite increased devolution, Chief Minister Siddaramaiah expressed disappointment, noting that state share remains below 4.17% received under the 14th ಫೈನಾನ್ಸ್ ಕಮಿಷನ್. ಅಂದರೆ 14th ಫೈನಾನ್ಸ್ ಕಮಿಷನಲ್ಲಿ ಏನು ನಮಗೆ 4.71% ಸಿಕ್ಕಿತ್ತು, ಅದಕ್ಕಿಂತ ಇದು ಕಡಿಮೆ ಇದೆ ಅಂತ ಡಿಸಪಾಯಿಂಟ್ಮೆಂಟ್ ತೋರಿಸಿದ್ದಾರೆ. The state government also flagged lack of specific central grants for the major irrigation projects like Upper Bhadra and Upper Krishna Phase 3. ಈ ಪ್ರಾಜೆಕ್ಟ್ಸ್ಗೆ ಸ್ಪೆಸಿಫಿಕ್ ಬಜೆಟ್ ಅಲೋಕೇಶನ್ ಆಗಿಲ್ಲ. ಯಾಕೆಂದರೆ ಈ ಒಂದು ಇರಿಗೇಷನ್ ಪ್ರಾಜೆಕ್ಟ್ಸ್ ಏನಿದೆ ಇದು 160 ಅಥವಾ 1000 ಎಕರೆಗಳಿಗೆ ಇರಿಗೇಷನ್ನ ಕೊಡುವಂತಹ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ ಇಂದ ಕರ್ನಾಟಕ. ಇದಕ್ಕೆ ಸ್ಪೆಸಿಫಿಕ್ ಅಲೋಕೇಶನ್ ಆಗದೇ ಇರೋದ್ರಿಂದ ಇದರ ಪ್ರೋಗ್ರೆಸ್ಸು ಕುಂಠಿತ ಆಗ್ಬೋದು ಅಂತ ಹೇಳ್ಬೋದು. ದೆನ್ ಈಗ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ಗೆ ಏನು ಅಲೋಕೇಶನ್ ಆಗಿದೆ ಅಂತ ನೋಡಿದ್ರೆ, ಹೈ ಸ್ಪೀಡ್ ರೈಲ್ ಯೂನಿಯನ್ ಬಜೆಟಲ್ಲಿ 7 ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ನ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ 2 ಕರ್ನಾಟಕದಿಂದ ಬಂದಿದೆ. ಒಂದು ಬೆಂಗಳೂರು ಹೈದರಾಬಾದ್, ಇನ್ನೊಂದು ಬೆಂಗಳೂರು ಮತ್ತು ಚೆನ್ನೈ. ಈ 2 ನಮ್ಮ ಕರ್ನಾಟಕಕ್ಕೆ ಹೆಲ್ಪ್ ಆಗುತ್ತೆ. ಮೇಯ್ನ್ಲಿ IT ಪ್ರೊಫೆಷನಲ್ಸ್ ಏನು ಹೈದರಾಬಾದಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾರೆ ಅಥವಾ ಬೆಂಗಳೂರಿಂದ ಚೆನ್ನೈಗೆ ಟ್ರಾವೆಲ್ ಮಾಡ್ತಾರೆ, ಇವರಿಗೆ ಇದು ಹೆಲ್ಪ್ ಆಗುತ್ತೆ. ದೆನ್ ರೀಜನಲ್ ಮೆಡಿಕಲ್ ಹಬ್. ಈಗ ಈ ಬಜೆಟಲ್ಲಿ 5 ರೀಜನಲ್ ಮೆಡಿಕಲ್ ಹಬ್ಸ್ನ ಡೆವಲಪ್ ಮಾಡಬೇಕು ಅಂತ ಪ್ರಪೋಸ್ ಮಾಡಿದ್ದಾರೆ ಅಂಡರ್ ದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಇದರಲ್ಲಿ ಮಂಗಳೂರು ಕೂಡ ಒಂದು ಪ್ಲೇಸ್ ಆಗಿ, ಒಂದು ರೀಜನ್ ಆಗಿ ಸೆಲೆಕ್ಟ್ ಮಾಡಲಾಗಿದೆ. ದೆನ್ ಬೇರೆ ಇಂಪಾರ್ಟೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಟ್ರಾನ್ಸ್ಪೋರ್ಟೇಷನ್ ಅಲೋಕೇಶನ್ ನೋಡಿದ್ರೆ 2000 crore ಫಾರ್ ನಮ್ಮ ಮೆಟ್ರೋ, ದೆನ್ 500 crore ಫಾರ್ ಬೆಂಗಳೂರು ಸಬರ್ಬನ್ ರೈಲ್ ಪ್ರಾಜೆಕ್ಟ್, 1500 crore ಫಾರ್ PM E-Drive, 500 crore ಫಾರ್ PM E-Bus ಸೇವಾ. ಇದು ಇಂಪಾರ್ಟೆಂಟ್ ಅಲೋಕೇಶನ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್. ದೆನ್ ಅಗ್ರಿಕಲ್ಚರ್ ಆ್ಯಂಡ್ ಎನ್ವಿರಾನ್ಮೆಂಟಿಗೆ ನೋಡಿದ್ರೆ ಸ್ಪೆಸಿಫಿಕ್ ಕ್ರಾಪ್ ಸಪೋರ್ಟ್ ಅಂದರೆ ಕೊಕೊನಟ್, ಸ್ಯಾಂಡಲ್ವುಡ್, ಕೋಕಾ ಆ್ಯಂಡ್ ಕ್ಯಾಶ್ಯೂ ಪ್ರೊಡಕ್ಷನ್ಗೆ ಈ ಕ್ರಾಪ್ಸ್ಗೆ ಸ್ಪೆಸಿಫಿಕ್ ಸಪೋರ್ಟ್ ಗೌರ್ನಮೆಂಟ್ ಕೊಟ್ಟಿದೆ. ಎಸ್ಪೆಷಲಿ ಇದು ಕೊಕೊನಟ್ ಆ್ಯಂಡ್ ಸ್ಯಾಂಡಲ್ವುಡ್ ಗ್ರೋಯರ್ಸ್ ಇನ್ ಕರ್ನಾಟಕ, ಎಸ್ಪೆಷಲಿ ಕೊಕೊನಟ್ ಅಂದರೆ ತುಮಕೂರು ರೀಜನ್, ಈ ರೀಜನಲ್ಲಿರೋ ಫಾರ್ಮರ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ದೆನ್ ಫಿಶರೀಸ್ಗೆ 2761 ಕೋಟಿನ ಅಲೋಕೇಟ್ ಮಾಡಿದೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಹ್ಯಾಸ್ 7th ಲಾಂಗೆಸ್ಟ್ ಕೋಸ್ಟಲ್ ಏರಿಯಾ. ಸೊ ಈ ಕೋಸ್ಟಲ್ ಏರಿಯಾದಲ್ಲಿರುವಂತಹ ಜನರು ಫಿಶಿಂಗ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈ ಅಲೋಕೇಶನ್ನು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಕೋಸ್ಟಲ್ ಕರ್ನಾಟಕಕ್ಕೆ ಹೆಲ್ಪ್ ಆಗುತ್ತೆ. ದೆನ್ ಎಕೋ ಟೂರಿಸಮ್, ಇಂಟ್ರೊಡಕ್ಷನ್ ಆಫ್ ಟರ್ಟಲ್ ಟ್ರೈಸ್. ಈ ಟರ್ಟಲ್ ಟ್ರೈಸ್ ಅನ್ನೋ ಕಾನ್ಸೆಪ್ಟ್ನ ಈ ಬಜೆಟಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಇದು ಕೋಸ್ಟಲ್ ಕರ್ನಾಟಕಗೆ ಮತ್ತು ಕೋಸ್ಟಲ್ ಕರ್ನಾಟಕ ರೀಜನ್ ಅಲ್ಲಿ ಟೂರಿಸಮ್ ಮತ್ತು ಲೋಕಲ್ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಕೊನೆಯದಾಗಿ ಒಂದು MCQ ನೋಡೋಣ. With reference to Union Budget 2026-27, consider the following statements regarding Karnataka. Karnataka was allocated 63,000 crore as its share of central taxes as per its demand of 4.71%. The budget announced a coconut production scheme which is significant for Karnataka's agrarian economy. The Bengaluru-Chennai high-speed rail corridor announced in the budget is expected to benefit Karnataka's IT and manufacturing sectors. Which of the statements given above are correct? 1, 2 and 3 only, 2 and 3 only, 1 and 2 only, 1 only. ಕರೆಕ್ಟ್ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.